ಬ್ರೇಕ್ ನಂತರ ಮತ್ತೆ ಸ್ವಾಗತ. ಜೈಲ್ನ ವಿಡಿಯೋಗಳ ರಿಲೀಸ್ ಹಿಂದಿದ್ಯಾ ಷಡ್ಯಂತ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಜೈಲ್ನಲ್ಲಿ ವಿಡಿಯೋಗಳು ರಿಲೀಸ್ ಆಗಿದ್ದು ಹೇಗೆ, ಜೈಲ್ನ ಒಳಗಿನ ವಿಡಿಯೋಗಳು ಈಗ ರಿಲೀಸ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ, ಅದರ ಹಿಂದಿದ್ಯಾ ಷಡ್ಯಂತ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಜೈಲು ಅಧಿಕಾರಿಗಳ ಉನ್ನತ ಹುದ್ದೆಗಾಗಿ ಪೈಪೋಟಿ ನಡೀತಾ ಇದೆಯಾ? ಈ ರೀತಿ ಆಗಿರೋದು ಇದೇ ಮೊದಲೇನಲ್ಲ. ಜೈಲಿನಿಂದ ವಿಡಿಯೋ ರಿಲೀಸ್ ಆಗಿದ್ದು, ಮೊಬೈಲ್ ಕೊಡೋದು, ಅದು ಆದ ಬಳಿಕ ಅಧಿಕಾರಿಗಳೇ ವಿಡಿಯೋವನ್ನು ರಿಲೀಸ್ ಮಾಡಿಸೋದು, ಅಧಿಕಾರಿ ಮತ್ತು ಸಿಬ್ಬಂದಿ ಜೈಲಿನ ವಿಡಿಯೋ ರಿಲೀಸ್ ಮಾಡಿಸಿ ಆಟವನ್ನು ಆರಂಭಿಸಿದ್ದಾರೆ. ಜೈಲಿನಲ್ಲಿ ತಿಂಗಳಿಗೆ ನಡೆಯುತ್ತೆ ಕೋಟಿ ಕೋಟಿ ರೂಪಾಯಿ ವ್ಯವಹಾರ ವಹಿವಾಟು. ಜೈಲಿನಲ್ಲೇ ತಿಂಗಳಿಗೆ ಕೋಟಿ ಕೋಟಿ ವಹಿವಾಟಾಗುತ್ತೆ. ಹಣವೂ ಸಿಗಬೇಕು, ದಾಳವನ್ನೂ ಉರುಳಿಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ವಿಡಿಯೋ ವೈರಲ್ ಮಾಡಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಎದ್ದಿದೆ. ಇದಕ್ಕೆ ಉತ್ತರ ಸಿಗಬೇಕಾಗತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ನೋಡಿ, ಈ ವಿಡಿಯೋ ವೈರಲ್ ಆಯ್ತಲ್ಲ, ಇದ್ರ ಹಿಂದೆ ಅಧಿಕಾರಿಗಳೇ ಇದ್ದಾರಾ? ಷಡ್ಯಂತ್ರ ಇದೆಯಾ? ಉನ್ನತ ಹುದ್ದೆಗೋಸ್ಕರ ಅವರವರಲ್ಲೇ ಪೈಪೋಟಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಖಂಡಿತವಾಗಿಯೂ ಮಧು, ಅಂದ್ರೆ ಈ ಒಂದು ಪ್ರಕರಣವನ್ನ ನಾವು ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಈ ಒಂದು ಜೈಲಿನ ಅವ್ಯವಸ್ಥೆಗೆ ಅಲ್ಲಿನ ಸಿಬ್ಬಂದಿಗಳು ಅಧಿಕಾರಿಗಳೇ ನೇರ ಹೊಣೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಅಲ್ಲಿ ಹೋಗುವಂತ ಯಾವುದೇ ರೀತಿಯಾದಂತ ವಸ್ತುಗಳು ಹೋಗ್ಬೇಕು ಅಂತಂದ್ರೆ ಒಂದೇ ಒಂದು ವೇ ಇರೋದು, ಅದು ಜೈಲು ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳ ಮೂಲಕ ಹೋಗ್ಬೇಕು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತ ದಾರಿ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲೊಂದ್ ಕಡೆ ಆ ಕೈದಿಗಳು ಅಥವಾ ಅಪರಾಧಿಗಳೇನಿದ್ದಾರೆ ಅವ್ರಿಗೆ ಏನು ಮೊಬೈಲ್ ಫೋನ್ ಅನ್ನ ಕೊಡುವಂತಹದ್ದು ಅಲ್ಲಿನ ಸಿಬ್ಬಂದಿಗಳು ಅಧಿಕಾರಿಗಳೇ ಆಗಿರ್ತಾರೆ. ಜೊತೆಗೆ ಅಲ್ಲಿನ ಸಿಬ್ಬಂದಿ ಏನು ಫೋನ್ ಒಳಗಡೆ ಕೊಟ್ಟ ನಂತರ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡೋದಾಗಬಹುದು ಅಥವಾ ಫೋಟೋಗಳನ್ನ ತೆಗೆಸೋದಾಗಿರ್ಬೋದು. ಇದು ಕೂಡ ಜೈಲು ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳೇ ಮಾಡ್ತಾರೆ ಅನ್ನುವಂತ ಅನುಮಾನ ಅಥವಾ ಶಂಕೆ ವ್ಯಕ್ತವಾಗಿರುವಂತಹದ್ದು. ಹೀಗಾಗಿ ಅದನ್ನ ವೈರಲ್ ಮಾಡುವಂತಹ ಅಂದ್ರೆ ವೈರಲ್ ಮಾಡುವಂತಹವರ ಕೈಗಳು ಕೂಡ ಇದು ಸಿಬ್ಬಂದಿಗಳದ್ದೇ ಇರ್ಬೋದು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಯಾಕೆಂತಂದ್ರೆ ಯಾವುದೇ ಒಂದು ಹುದ್ದೆಗೆ ಅಥವಾ ಜೈಲು ಈಗಾಗಲೇ ADG ಆಗಿರುವಂತಹ ದಯಾನಂದ್ ಅವರು ಈಗಾಗಲೇ ದಕ್ಷ ಪ್ರಾಮಾಣಿಕತೆಗೆ ಹೆಸರುವಾಸಿ ಆಗಿರುವಂತಹದ್ದು, ಖಡಕ್ ಆಫೀಸರ್ ಅಂತಾನೆ ಸಾಕಷ್ಟು ಹೆಸರುವಾಸಿ ಆಗಿರುವಂತಹದ್ದು. ಯಾವಾಗ ಖಡಕ್ ಆಫೀಸರ್ಸ್ ಒಂದು ಜಾಗಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗತ್ತೆ. ಯಾವುದೇ ರೀತಿಯಾದಂತಹ ಅಕ್ರಮಗಳಿಗೆ ಅವರು ಎಡೆ ಮಾಡಿ ಕೊಡೋದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು ಷಡ್ಯಂತ್ರ ಮಾಡಿದ್ರೆ ಅವರೆಲ್ಲ ಒಂದ್ ಕಡೆ ಟ್ರಾನ್ಸ್ಫರ್ ಆಗ್ಬಿಟ್ರೆ ನೆಕ್ಸ್ಟ್ ನಮ್ಮ ಕೆಲಸಗಳು ಈಸಿ ಆಗತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಅಲ್ಲಿನ ಜೈಲು ಅಧಿಕಾರಿಗಳು ಸಿಬ್ಬಂದಿಗಳೇ ಮಾಡ್ತಾ ಇದ್ದಾರ ಅನ್ನುವಂತಹ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತವಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಸದ್ಯಕ್ಕೆ ತನಿಖೆ ಏನು ಪರಪ್ಪನಗರ ಪೊಲೀಸರು ಮಾಡ್ತಾ ಇರುವಂತಹದ್ದು. ಈಗಾಗಲೇ 3 ಏನು ಜೈಲು ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿ ಅದನ್ನ ಈಗಾಗಲೇ ಅವ್ರನ್ನ ವಿಚಾರಣೆ ಮಾಡ್ತಾ ಇರುವಂತಹದ್ದು. ಯಾವೆಲ್ಲ ಕೈದಿಗಳ ಬಳಿ ಅಥವಾ ಆರೋಪಿಗಳ ಬಳಿ ಮೊಬೈಲ್ ಫೋನ್ ಇತ್ತು, ಆ ಮೊಬೈಲ್ ಫೋನ್ ಅನ್ನ ಕೊಟ್ಟವರು ಯಾರು, ಎಲ್ಲಿಂದ ಬಂತು ಅನ್ನುವಂತ ಎಲ್ಲ ಮಾಹಿತಿಯನ್ನ ಪಡಿತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ಇದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂತಹ ವಿಡಿಯೋ ರಿಲೀಸ್ ಏನಿದೆ, ಇದರ ಹಿಂದೆ ಅಧಿಕಾರಿಗಳು ಉನ್ನತ ಹುದ್ದೆಗೋಸ್ಕರನೇ ಏನಾದರೂ ಪ್ಲಾನ್ ಮಾಡಿ ಅವರವರಲ್ಲೇ ಈ ವ್ಯಾಪಾರ ವಹಿವಾಟು ಅಥವಾ ಉನ್ನತ ಹುದ್ದೆಗೋಸ್ಕರನೇ ನೇರವಾಗಿ ಷಡ್ಯಂತ್ರವನ್ನು ಮಾಡಿ ಅಧಿಕಾರಿಗಳು ಆ ಸ್ಥಾನವನ್ನು ಪಡಿಬೇಕು ಅಂತ ಮತ್ತೊಬ್ಬ ಅಧಿಕಾರಿಯ ಕಾಲೆಳಿಲಿಕ್ಕೆ ರಿಲೀಸ್ ಮಾಡಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಜೊತೆಗೆ ಕೈದಿಗಳಿಗೆ ರಾಜಾತಿಥ್ಯ ನೀಡಿಯೋ ವೈರಲ್ ಏನಾಯಿತು ವಿಡಿಯೋ, ಇದರ ಬೆನ್ನಲ್ಲೇ ಈಗ ಸಾಕಷ್ಟು ವಿಚಾರಣೆಯಲ್ಲಿ ಒಂದು ನಟ ದರ್ಶನ್ ಆಪ್ತ ಧನೀರ್ ಅವ್ರನ್ನ ಕೂಡ CCB ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾರು ವಿಡಿಯೋ ವೈರಲ್ ಮಾಡಿದ್ರು ಇದು ಒಂದು ಕಡೆ ಪ್ರಶ್ನೆ ಆದರೆ, ಇನ್ನೊಂದು ಕಡೆ ಅಧಿಕಾರಿಗಳ ನಡುವೆ ಇರೋವಂಥ ಉನ್ನತ ಹುದ್ದೆಯ ಮೇಲಿನ ಕಣ್ಣು, ಅದಕ್ಕೋಸ್ಕರನೇ ವಿಡಿಯೋ ವೈರಲ್ ಆಯ್ತಾ, ಈ ಪ್ರಶ್ನೆ ಕೂಡ ಎದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.